ಅಲೆಕ್ಸಾಂಡರ್ ಒಂದು ಮಾತನ್ನು ಬರೆದ, ಏನಂತ? ಸತ್ತ ಮೇಲೆ ನನ್ನ 2 ಕೈಗಳನ್ನು ಶವದ ಪೆಟ್ಟಿಗೆ ಆಚೆ ಹಾಕ್ರಿ ಅಂದ. ಏಕ್ ಜಮಾನಾ ಐಸಾ ತಾ ಸಾರೆ ಜಹಾ ಕೆ ಮಾಲಿ ತೆ, ಜಬ್ ದುನಿಯಾ ಸೆ ನಿಕಲೆ ತೋ ದೋನೋ ಹಾತ್ ಖಾಲಿ ತೆ, ಮೋಟಿ ಬಂದ ಆಯಾತ ಹಾತ್ ಪಸಾರ್ ಕೆ ಜಾಯೇಗಾ ಅಂತ ಬರೀತಾನೆ ಹಿಂದಿ ಕವಿ. ಒಬ್ಬ ರಾಜ ಇಡೀ ಜಗತ್ತನ್ನು ಗೆಲ್ಲಬೇಕಂತ ಹೋದ. ಕೊನೆಗೆ ಸತ್ತ ಮೇಲೆ ಏನಂದ? ನನ್ನ ಕೈಗಳನ್ನು ಶವದ ಪೆಟ್ಟಿಗೆ ಆಚೆ ಹಾಕ್ರಿ ಅಂದ. ಆಗ ಕೇಳಿದ್ರಂತ, ಯಾಕೆ ಮಹಾರಾಜ ಅಂದಾಗ, ನೋಡು, ಇಡೀ ಜಗತ್ತನ್ನು ಗೆದ್ದು ಸಾಮ್ರಾಜ್ಯದ ಅಧಿಪತಿ ಆದೆ, ಸತ್ತ ಮೇಲೆ ನಾನು ಏನನ್ನ ತೆಗೆದುಕೊಂಡು ಹೋಗಿಲ್ಲ ಅನ್ನೋದು ಇಡೀ ಜಗತ್ತಿಗೆ ನನ್ನಿಂದ ಸಂದೇಶ ಹೋಗಲಿ, ನನ್ನ 2 ಕೈಗಳನ್ನು ಶವದ ಪೆಟ್ಟಿಗೆ ಆಚೆ ಹಾಕ್ರಿ ಅಂದ. ಏನು ತಗೊಂಡು ಹೋಗೋರದು? ಮುಂದೆ ಬರೀತಾರ, ಮೋಟಿ ಬಂದ ಆಯಾತ ಹಾತ್ ಪಸಾರ್ಕೆ ಜಾಯಗ. ತಾಯಿ ಗರ್ಭದಿಂದ ನಾವೆಲ್ಲ ಬರುವಾಗ ಹೆಂಗಿರ್ತೀವಿ? ಮುದ್ದಿಯಾಗಿ ಬಿಟ್ಟಿರ್ತೀವಿ. ಹಿಂಗೆಲ್ಲ ಕೈ ಆಗಿರ್ತಾವು, ಕಣ್ಣು ಮುಚ್ಚಿರ್ತಾ, ಕಿವಿ ಮುಚ್ಚಿರ್ತಾವು, ಬಾಯಿ ಮುಚ್ಚಿರುತ್ತಾ, ಕಾಲು ಡೊಂಕಾಗಿರ್ತಾವು, ಕೈ ಹಿಂಗೆ ಮುಷ್ಟಿಯನ್ನು ಮಾಡ್ಕೊಂಡು ಬರ್ತೀವಿ. ತಾಯಿ ಏನು ಮಾಡ್ತಾಳ? 2 ದಿನಕ್ಕೊಮ್ಮೆ ಬಿಸಿ ಬಿಸಿ ಆಗಿರ್ತಕ್ಕಂಥ ಎಣ್ಣೆಯನ್ನು ಸೌರಿ ಕಿವಿ ನೆಟ್ಟಗೆ ಮಾಡ್ತಾಳ, ಕೈ ನೆಟ್ಟಗೆ ಮಾಡ್ತಾಳ, ಕಾಲು ನೆಟ್ಟಗೆ ಮಾಡ್ತಾಳ, ಮೂಗು ಸೊಟ್ಟಾಪಟ್ಟ ಇದ್ರೆ ಮೂಗು ನೆಟ್ಟಗೆ ಮಾಡ್ತಾಳ. ಹೌದಲ್ಲ? ನೋಡ್ಬೇಕು ಎಷ್ಟು ಚಂದ ಎರಿತಿರ್ತಾರ. ಹಿಂಗೆ ಕಾಲು ಉದ್ದು ಚಾಚಿ ಅದ್ರ ಮ್ಯಾಗ ಇದನ್ನ ಮನಗಿಸಿ, ಹೌದಲ್ಲ, ಮೂಗು ಹಿಂಗೆ ತಿಕ್ತಿರ್ತಾಳೆ, ನೆಟ್ಟಗಾಗಲಿ ಅಂತಂದು. ಇಷ್ಟೆಲ್ಲ ಮಾಡ್ತಾಳ. ಹಿಂಗೆ ಮುಷ್ಟಿ ಕಟ್ಕೊಂಡು ಬಂದಿರತಕ್ಕಂಥ ಮಗುವಿನ ಕೈಯನ್ನು ಬಿಡಿಸ್ತಾಳ. ಹಿಂಗೆ ಕೈ ಬಿಡಿಸ್ತಾಳ. ಈ ಕೈ ಬಿಡಿಸಿರ್ತಕ್ಕಂಥ ತಾಯಿ ಅವತ್ತು ಕೈ ಬಿಡಿಸಿಲ್ಲ ಅಂದ್ರೆ ಅವತ್ತಿನಿಂದ ತುಂಬಾಕ ಶುರು ಮಾಡಿನ ಸಾಯೂ ತನಕ ಬರೀ ಮುಷ್ಟಿ ತುಂಬಾಕನ ಈ ಮನುಷ್ಯ ಒದ್ದಾಡ್ತಾನೆ. ಹೌದಲ್ಲ?